ಸಂಜು ಸ್ಯಾಮ್ಸನ್ ಆಡ್ಲೇಬೇಕು ಗುರು ನಮ್ ಇಂಡಿಯನ್ ಸ್ಕ್ವಾಡ್ ಅಲ್ಲಿ. ಯಾಕಂದ್ರೆ ಈಗ ನನ್ನ ಪ್ರಕಾರ ಬೇರೆ ಯಾರು ಅಷ್ಟು ಫಾರ್ಮ್ ಅಲ್ಲೇ ಇಲ್ಲ ಗುರು ನಮ್ ಇಂಡಿಯನ್ ಪ್ಲೇಯರ್ಸ್. ನನಗಂತೂ ತುಂಬಾ ಬೇಜಾರಾಗ್ತಿದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಒಂದು ಮ್ಯಾಚ್ ಫ್ಲಾಪ್ ಆಗಿದ್ದಕ್ಕೆ ಇಂಗ್ಲೆಂಡ್ ಸೀರೀಸ್ ನಲ್ಲಿ ಅವ್ರನ್ನ ಡ್ರಾಪ್ ಮಾಡ್ಬಿಟ್ರಿ. ಬಟ್ ಈಗ ಅಭಿಷೇಕ್ ಶರ್ಮಾ ಅವರು ಏನ್ ಮಾಡ್ತಿದ್ದಾರೆ ಗುರು, ಹೇಳಕ್ ಹೋದ್ರೆ ಲಾಸ್ಟ್ 5 to 6 ಮ್ಯಾಚಸ್ ಇಂದ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆಗ್ತಿದಾರಲ್ವಾ, ಅವ್ರನ್ನ ಡ್ರಾಪ್ ಮಾಡ್ತಿಲ್ಲ ನೀವು. ಸಂಜುನ ಮಾತ್ರ ಈಸಿಲಿ ಮಾಡ್ಬಿಡ್ತೀರಾ. ನೀವು ಸಂಜುನ ಡ್ರಾಪ್ ಮಾಡೋ ಟೈಮಲ್ಲಿ ಹೇಳಕ್ ಹೋದ್ರೆ ತಿಲಕ್ ವರ್ಮಾನು ಡ್ರಾಪ್ ಮಾಡ್ಬೇಕಿತ್ತಲ್ವಾ, ಅವ್ರನ್ನು ಮಾಡಿಲ್ಲ ಗುರು. ಯಾಕೆ ಅನ್ಯಾಯ ಮಾಡ್ತಿದ್ದೀರಾ ನಮ್ಮ ಸಂಜು ಸ್ಯಾಮ್ಸನ್ಗೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಗುರು. ಆ ಸಂಜು ಸ್ಯಾಮ್ಸನ್ ಅಂತ ವ್ಯಕ್ತಿ T20 ವರ್ಲ್ಡ್ ಕಪ್ ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಪಡೆದಿದ್ದವ್ರನ್ನ ನೀವು ಡ್ರಾಪ್ ಮಾಡ್ತಿದ್ದೀರಾ. ಅಷ್ಟು ಈಸಿಯಾಗಿ ಹೆಂಗೆ ಗುರು ನೆಗ್ಲೆಕ್ಟ್ ಮಾಡ್ತೀರಾ? ಬೇರೆ ಇವಾಗ ರೀಸೆಂಟ್ ಆಗಿ ಇಶಾನ್ ಕಿಶನ್ ಫ್ಲಾಪ್, ಅಭಿಷೇಕ್ ಶರ್ಮಾ ಫ್ಲಾಪ್, ತಿಲಕ್ ವರ್ಮಾನು ಫ್ಲಾಪ್ ಆಗ್ತಿದ್ರು, ಇವರೆಲ್ಲ ಫ್ಲಾಪ್ ಆಗ್ತಿದ್ರು. ಬಟ್ ಆದ್ರೂ ಅಭಿಷೇಕ್ ಶರ್ಮಾನ ಮಾತ್ರ ನೀವು ಬ್ಯಾಕ್ ಟು ಬ್ಯಾಕ್ ಬ್ಯಾಕಪ್ ಮಾಡ್ತಾನೆ ಇದ್ದೀರಾ. ಸಂಜು ಸ್ಯಾಮ್ಸನ್ ಏನ್ ಪಾಪ ಮಾಡಿದ್ರು ಗುರು ಇಂಡಿಯನ್ ಸ್ಕ್ವಾಡ್ಗೆ? ನಂಗಂತೂ ಅರ್ಥನೇ ಆಗ್ತಿಲ್ಲ ಸ್ನೇಹಿತರೆ, ಏನ್ ನಡೀತಿದೆ ಇದು ಇಂಡಿಯನ್ ಸ್ಕ್ವಾಡ್ ಅಥವಾ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂತ ಅರ್ಥ ಆಗ್ತಿಲ್ಲ. ಸೊ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಡಿಸರ್ವ್ ಆಗೇ ಆಗ್ತಾರೆ ಸ್ಕ್ವಾಡ್ ಅಲ್ಲಿ ಆಡೋದಕ್ಕೆ. ನಿಮ್ಮ ಪ್ರಕಾರ ಅಪ್ಕಮಿಂಗ್ ಏಷ್ಯನ್ ಗೇಮ್ಸ್ ಅಲ್ಲಿ ಅಭಿಷೇಕ್ ಶರ್ಮಾ ಆಡ್ಬೇಕಾ ಅಥವಾ ಸಂಜು ಸ್ಯಾಮ್ಸನ್ ಓಪನ್ ಮಾಡ್ಬೇಕಾ ವೈಭವ್ ಸೂರ್ಯವಂಶಿ ಜೊತೆ ಅಂತ ಕಮೆಂಟ್ ಮಾಡಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.